ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಗುರುವಿನ ಮಹತ್ವ ಎಂತಹದ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಾಯ್ತು. ಈಗ ಗುರುಜಿ ಹೇಳ್ತಾ ಇದ್ರು ವೈರಿ ಮನೆಗೆ ಗುರುವಿನ ಪ್ರವೇಶ ಅಂತ. ಗುರುಜಿ ಯಾಕೆ ವೈರಿ ಮನೆ ಅಂತ ಕರೆದ್ರೆ, ಅದರ ಜೊತೆಗೆ ಈ ಒಂದು ಪ್ರಭಾವ ಯಾವ ಮಟ್ಟಕ್ಕಿರುತ್ತೆ ರಾಶಿಗಳಿಗೆ ಸಂಬಂಧಪಟ್ಟಂತೆ ಅಂತ ನೋಡಿ. ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತು. ವೃಷಭ ರಾಶಿಗೆ ಗುರು ಪ್ರವೇಶ ಮಾಡಬೇಕಾದ್ರೆ ನಮ್ಮ ಪುರಾಣ ಒಂದು ಮಾತನ್ನು ಹೇಳುತ್ತೆ, ಶುಕ್ರಾಚಾರ್ಯರು ಮತ್ತು ಬೃಹಸ್ಪತಿ ಆಚಾರ್ಯರು ಅಂತ. ಇದು ಪ್ಲಾನೆಟ್ ಆಗಿ ವೈಜ್ಞಾನಿಕವಾಗಿ ನಾವು ಇಟ್ಕೊಂಡ್ರು ಸಹ ನಮ್ಮ ಭಾರತೀಯ ಪುರಾಣಗಳನ್ನು ನೋಡಿದಾಗ ಗುರುಗ್ರಹ ಅನ್ನುವಂಥದ್ದು ಬೃಹಸ್ಪತಿ, ಶುಕ್ರ ಅನ್ನುವಂಥ ಶುಕ್ರಾಚಾರ್ಯ. ಶುಕ್ರಾಚಾರ್ಯ ಒಂದು ದೇವತೆಗಳ ಗುರು, ಇನ್ನೊಂದು ರಾಕ್ಷಸರ ಗುರುಗಳು, ಅಸುರರ ಗುರುಗಳು. ಇಬ್ಬರೂ ಸಹ ಪ್ರಭಾವಿಯಾಗಿರ್ತಕ್ಕಂಥ ಗುರುಗಳು, ಅಷ್ಟೇ ಶಕ್ತಿಯುತವಾದಂಥ ಗ್ರಹಗಳೇ. ಆದರೆ ದೇವತೆಗಳಿಗೇ ಎಲ್ಲ ನೀತಿ ಪಾಠವನ್ನು ಹೇಳ್ತಕ್ಕಂತಹ ಗುರುಗಳು ಈ ಬೃಹಸ್ಪತಿ. ಅವನು ಹೋಗ್ತಾ ಇರ್ತಕ್ಕಂಥದ್ದು ಯಾರ ಮನೆಗೆ? ವೃಷಭ ರಾಶಿ ಅಂತಂದರೆ ಮೂಲತಃ ಅದು ಶುಕ್ರಾಚಾರ್ಯರ ಮನೆ, ಅಂದರೆ ಶುಕ್ರನ ಮನೆ. ಶುಕ್ರಗೂ ಗುರುಗೂ ಆಗದೇ ಇಲ್ಲ, ಅಂಥದ್ರೊಳಗೂ ವೈರಿ ಮನೆಗೆ ಹೋಗ್ತಕ್ಕಂಥದ್ರಿಂದ ಇನ್ನೇನು ಪ್ರಭಾವ ಬೀರುವುದು ಅಂತಂದ್ರೂ ಸಮೇತ ವೈರಿಗಳನ್ನೋ ಪ್ರಭಾವಕ್ಕೆ ಗುರು ಶಿಕ್ಷಣ ಕೊಡ್ತಕ್ಕಂಥ ಗ್ರಹ ಅಲ್ಲ. ಒಂದು. ಇನ್ನು ವೈಜ್ಞಾನಿಕವಾಗಿ ನಾವು ನೋಡಿದಾಗ ಸೌರಮಂಡಲದಲ್ಲಿ ಸೂರ್ಯನ ಸುತ್ತ ಒಂದು ವೃತ್ತವನ್ನು ಹಾಕಿ ನೋಡಿ, 360 ಡಿಗ್ರಿ. 360 ಡಿಗ್ರಿನಲ್ಲಿ 1 ಡಿಗ್ರಿಯಿಂದ 30 ಡಿಗ್ರಿಗೆ ಒಂದು ರಾಶಿ ಆಯಿತು. ಅಂಥದ್ದು 12 ರಾಶಿಗಳನ್ನು ತಗೊಂಡಾಗ 30 × 12 ಮಾಡಿದಾಗ 360 ಡಿಗ್ರಿ ಆಯಿತು. 360 ಡಿಗ್ರಿಯಲ್ಲಿ 1 ರಿಂದ 30 ಡಿಗ್ರಿ ಮುಗಿತಾ ಬಂತೀಗ ಮೇ ತಿಂಗಳಿಗೆ 17ನೇ ತಾರೀಕು, ಯಾವಾಗ ಈ ಮುಂದಿನ ತಿಂಗಳ 17ನೇ ತಾರೀಕು ಬೆಳಿಗ್ಗೆ 9:35ಕ್ಕೆ ಈ ವೃಷಭ ರಾಶಿಗೆ ಪ್ರವೇಶ ಮಾಡ್ತು. ಅಂದರೆ 31 ಡಿಗ್ರಿ ದಾಟ್ತು ನೋಡಿ. ವೈಜ್ಞಾನಿಕವಾಗಿ ಮ್ಯಾಥಮೆಟಿಕಲ್ ಆಗಿ ಎರಡೂ ನೋಡೋಣ. ಅವಾಗೇನಾಯಿತು, ಇನ್ನು ಉಳಿದಿದ್ದು 30 to 60 ಡಿಗ್ರಿ ಭಾಗ ಏನಿದೆ ಸೂರ್ಯನಿಂದ ತಗೊಂಡಾಗ ಈ ಪೀರಿಯಡಲ್ಲಿ ಸುತ್ತಾನಲ್ಲ, ತನ್ನ ಕಕ್ಷೆ ಮೇಲೆ ಸುತ್ತಲಿಕ್ಕೆ 10 ಗಂಟೆ ಸಮಯ ಸಾಕು ಗುರುವಿಗೆ. ಆದರೆ ಸುತ್ಕೊಂಡು ಸೂರ್ಯನ ಸುತ್ಕೊಂಡು ಬರಲಿಕ್ಕೆ ಅವನಿಗೆ 12 ವರ್ಷ ಬೇಕು. ಆಯಿತಾ? ಅಂದರೆ ಒಂದು ರಾಶಿಯಲ್ಲಿ 1 ವರ್ಷ ಬೇಕು. ಈ ಒಂದು ರಾಶಿಯಲ್ಲಿ 1 ವರ್ಷ ಇರೋದ್ರಿಂದ ಎಲ್ಲ ಗ್ರಹಗಳಿಗಿಂತಲೂ ಹೆಚ್ಚು ಪ್ರಭಾವವನ್ನು ತಾನು ಬೀರ್ತಾನೆ. ಶನಿ 2.5 ವರ್ಷಗಳಿದ್ರೂ ಸಮೇತ ಹೆಚ್ಚಿಗೆ ಪಾಪಗ್ರಹ ಅಂತಲೇ ಬಿಂಬಿಸಲ್ಪಟ್ಟಿರೋದ್ರಿಂದ ಕೆಟ್ಟದನ್ನು ಹೆಚ್ಚು ಮಾಡ್ತಾನೆ ಅನ್ನುವಾಗ ಒಳ್ಳೆದನ್ನು ಮಾಡ್ತಕ್ಕಂಥ ಗ್ರಹ 1 ವರ್ಷಕ್ಕೆ ಬದಲಾಗಿಸ್ತಾ ಹೋಗ್ತಾನೆ. ಇನ್ನು ರಾಹುಕೇತುಗಳು ಸುಮಾರು ದಿವಸಗಳು ಇದ್ದರೂ ಸಮೇತ ತನ್ನದೇ ಆದಂತಹ ಸ್ವಕ್ಷೇತ್ರದಿಂದ ಅಥವಾ ತನ್ನದೇ ಆದಂತಹ ಪ್ರಭಾವಗಳನ್ನು ಬೀರ್ತಕ್ಕಂಥ ಗ್ರಹಗಳೇನಲ್ಲ. ಹಾಗಾಗಿ ನಾವು ಗೋಚಾರದ ಫಲಗಳನ್ನು ಹೇಳಬೇಕಾದ್ರೆ ಗುರು ಮತ್ತು ಶನಿಯನ್ನೇ ಪ್ರಬಲವಾಗಿಟ್ಕೊಂಡು ಹೇಳ್ತಕ್ಕಂಥದ್ದು ಈ ಜ್ಯೋತಿಷ ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಒಂದು ವಾಡಿಕೆ. ಈ ವೃಷಭ ರಾಶಿಯಲ್ಲೇ ಇದ್ದಾಗ ತನ್ನ ಪರಿಧಿಯಿಂದ ಭೂಮಿಯ ಮೇಲೆ ಏನೇನು ಪ್ರಭಾವಗಳನ್ನು ಬೀರಬಹುದು, ಇವನಿಂದ ನೇರವಾಗಿ ಇನ್ನು ಕರ್ಕಾಟಕ ರಾಶಿಗಾಗಲಿ, ಈ ಕಡೆ ತುಲಾರಾಶಿಯಲ್ಲಿ ಇರ್ತಕ್ಕಂಥ ಶನಿ ಇರ್ತಕ್ಕಂಥ ತುಲಾರಾಶಿಗಾಗಲಿ, ಅಥವಾ ಧನುರಾಶಿನಲ್ಲಿ ಇಷ್ಟು ದಿವಸ ಚೆನ್ನಾಗೇ ಇದ್ದಿದ್ದು ಧನುರಾಶಿಗಾಗಲಿ, ಇಷ್ಟು ತಾಪತ್ರನಲ್ಲಿದ್ದಂಥ ವೃಶ್ಚಿಕ ರಾಶಿಯವರಿಗಾಗಲಿ ಏನು ಪ್ರಭಾವವನ್ನು ಬೀರ್ಬೋದು ಅನ್ನೋದನ್ನು ಜ್ಯೋತಿಷಿ ಶಾಸ್ತ್ರ ಫಲಜ್ಯೋತಿಷ್ಯವಾಗಿ ಹೇಳ್ತದೆ. ಅದೊಂದು ಈ ಕುತೂಹಲ, ನಮ್ಮ ರಾಶಿಲಿ ಏನಾದರೂ ಇದೆಯಾ, ನಮ್ಮ ರಾಶಿಗೆ ಏನಾದರೂ ಇದೆಯಾ, ನಾವೇನಾದರೂ ಪ್ರಾಬ್ಲಮ್ ಸಿಕ್ಕಾಕೊಳ್ತೀವ. ಹೆಂಗಿದೆ ಗುರುಜಿ? 1 ವರ್ಷ ಒದ್ದಾಡಿ ಸಾಕಾಗಿ ಹೋಗಿರುತ್ತೆ. ಈ 1 ವರ್ಷದಲ್ಲಿ ಎಲ್ಲವೂ ಸರಿಯಾಗಿದ್ರೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಪ್ಪ ಅನ್ನೋ ಮನಸ್ಥಿತಿ ಕೂಡ ಮನಸ್ಥಿತಿ ಬೇರೆ ಇರ್ತದೆ. ಇದರೊಳಗೆ ನಾವು ವೈಜ್ಞಾನಿಕವಾಗಿ ನೋಡಿದಾಗ ಗುರು ಗ್ರಹ ಇದೆಯಲ್ಲ, 480,05,00,000 ಮೈಲಿಗಳಷ್ಟು ದೂರ ಸೂರ್ಯನಿಂದ ಬಹಳ ದೂರವಾಗಿ ಇರ್ತಕ್ಕಂಥದ್ದು. ಅದಲ್ಲದೆ ಭೂಮಿಯ ವ್ಯಾಸಕ್ಕಿಂತ 11 ಪಟ್ಟು ದೊಡ್ಡ ಗ್ರಹ ಈ ಗುರುಗ್ರಹ. ಸುಮಾರು ಗುರುಗ್ರಹದ ವ್ಯಾಸ 87,400 ಮೈಲಿಗಳಷ್ಟು ದೊಡ್ಡದು. ಅಂಥ ದೊಡ್ಡ ಗ್ರಹ ಭೂಮಿ ಮೇಲೆ ಬೀರಬೇಕಾದ್ರೆ ಅದರೊಳಗೂ ಈ ವನಸ್ಪತಿಗಳು ಅಥವಾ ನಮ್ಮ ಜೀವಿಗಳನ್ನು ನಾವೆಲ್ಲ ಸೇರಿಕೊಂಡು ಇದ್ರ ಮೇಲೆ ಹೇಗೆ ಪ್ರಭಾವ ಆಗುತ್ತೆ ಅಂತ ನೋಡೋದು ಬಹಳ ರೋಚಕವಾಗಿರ್ತಕ್ಕಂಥ ವಿಷಯ. 1 ವರ್ಷಗಳ ಕಾಲ ವೃಷಭ ರಾಶಿಯಲ್ಲಿ ಇದ್ದದ್ರಿಂದ ವೃಷಭ ರಾಶಿಯವರಿಗೆ ಬಹಳ ತಾಪತ್ರೆ ಆಗಿ ಹೋಗಿತ್ತು ಪಾಪ. ಯಾಕೆಂತಂದರೆ ವ್ಯಯಸ್ಥಾನದಲ್ಲಿ ಎಷ್ಟು ದಿವಸ 1 ವರ್ಷ 2012 ಮೇ ತನಕ ಸುಸ್ತಾಗಿ ಹೋಗಿರ್ತಾರೆ. ಇನ್ನೀಗ ನೆಕ್ಸ್ಟ್ ಹೇಗೆ ಅಂತ ನೋಡಿದ್ರು ಸಹ ಪಾಪ ಏನಾಗಿದೆ, ಈ ಗುರು ಅದೇ ರಾಶಿಗೆ ಬರೋದ್ರಿಂದ ಅಂಥ ಒಳ್ಳೆದೇನಲ್ಲ. ಹಾಗಂತೇಳಿ ಮೇಷರಾಶಿಯವರಿಗೂ ಸಾಕಾಗಿ ಹೋಗಿರುತ್ತೆ. ಗುರುನ 2 ವರ್ಷ ವ್ಯಯಸ್ಥಾನದಲ್ಲಿ 1 ವರ್ಷ, ತನ್ನ ರಾಶಿಯಿಂದ 1 ವರ್ಷ ಸುಧಾರಿಸ್ಕೊಂಡು ಹೋಗಿರ್ತಾರೆ. ಈ ಮೇಷರಾಶಿಯವರಿಗಂತೂ 2011 2012 ಮೇ ತನಕ ಸುಸ್ತು. ಯಾಕೆಂತಂದರೆ ಈ ಕಡೆ ಶನಿ ನವೆಂಬರಿಂದ ಬಂದು ನೋಡ್ತಾ ಇದ್ದಾನೆ, ಉಚ್ಚನಾಗಿ ನೋಡ್ತಾ ಇದ್ದಾನೆ. ಜೊತೆಯಲ್ಲಿ
ತನ್ನ ರಾಶಿಯಲ್ಲೇ ಗುರು ಇದ್ದದ್ದು ಸಾಕಾಗಿಬಿಟ್ಟಿರುತ್ತೆ. ಈಗ 17ನೇ ತಾರೀಕಿನಿಂದ ಎಷ್ಟು ಬಿಗಿಯಾಗಿ ಕಟ್ಟಿರ್ತಕ್ಕಂಥ ಕುತ್ತಿಗೆ ಸಡ್ಲ ಮಾಡ್ದಂಗೆ ಆಗುತ್ತೆ. ಎಷ್ಟೋ ರಿಲೀಫ್ ಸಿಗುತ್ತೆ. ಸಂತೋಷದ ದಿನಗಳನ್ನು ಇನ್ನು ಕಳೆಯಬಹುದು. ಮೇಷ ಮತ್ತು ವೃಷಭದವರಿಗೆ ಒಂದು ರಿಲೀಫ್. ಶನಿ ಹೊಡೆತ ಕೊಟ್ಟರು ಸಮೇತ ಸಂತೈಸ್ತಕ್ಕವನು ಗುರುವಾಗಿರ್ತಾನೆ. ಹೀಗೆ ಒಂದೊಂದು ರಾಶಿಯನ್ನು ಹೇಳಬೇಕಾದ್ರೆ ಕೇವಲ ಗುರುವನ್ನೊಂದು ಇಟ್ಕೊಂಡು ಹಾಗೆ ಅಂತ ಹೇಳೋದು ಸೂಕ್ತ ಅಲ್ಲ. ಗುರುವಿನ ಜೊತೆನಲ್ಲಿ ಶನಿಯ ಪ್ರಭಾವ ಏನು ಅಂತ ಹೇಳ್ತಕ್ಕಂಥದ್ದು ನಿಜವಾದಂಥದ್ದು ಒಂದು ಸರಿಯಾದಂಥ ವ್ಯವಸ್ಥೆ. ಓಕೆ ಗುರುಜಿ, ಮತ್ತಷ್ಟು ಮಾತಾಡೋಣ. ಸೊ ವೀಕ್ಷಕರು ಈಗಾಗಲೇ ಕೇಳ್ತಾ ಇದ್ದೀರಾ ಗುರುವಿನ ಪ್ರವೇಶ ಅಥವಾ ಗುರುವಿನ ಸಂಚಾರದಿಂದ ಯಾವ ರೀತಿ ಪ್ರಭಾವಗಳು ಬೀರುತ್ತೆ ಅಂತ. ಈಗ ಒಂದು ಪುಟ್ಟ ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.